टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೈಸೂರಿನಲ್ಲಿ ಜ್ಯುವೆಲರಿ ಮಾಲೀಕನ ದೌಲತ್ತು ಏನ್ ಮಾಡಿದಾನೆ, ಗನ್ ಹಿಡಿದು ರೀಲ್ಸ್ ಮಾಡಿದಾನೆ. ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ರಾಜ್ಯ ಸರ್ಕಾರಿ ವಾಹನದಲ್ಲಿ ಕುಳಿತು ದರ್ಪ ತೋರಿದ್ದಾನೆ. ಎರಡೆರಡು ತಪ್ಪುಗಳು. ಡ್ರೈವರ್ ಇಲ್ಲದೆ ಜೀಪ್ ಮೇಲೆ ನಿಂತು ಧಿಮಾಕು ತೋರಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಶಸ್ತ್ರಾಸ್ತ್ರ ಕಾಯ್ದೆಯನ್ನ ಉಲ್ಲಂಘಿಸಿದ್ರು ಪೊಲೀಸರು, ಡೋಂಟ್ ಕೇರ್. ಮೈಸೂರಿನ ಟಿಕೆ ಬಡಾವಣೆಯ ನಿವಾಸಿ ವಿನೋದೀತ, ಈತನಿಗೆ ಸರ್ಕಾರಿ ವಾಹನ ಕೊಟ್ಟಿದ್ಯಾರು ಅನ್ನೋದು ಪ್ರಶ್ನೆ. ಒಂದು ಸರ್ಕಾರಿ ವಾಹನ ಬಳಕೆ ಮಾಡಿರೋದು, ಮತ್ತೊಂದು ಕೈಯಲ್ಲಿ ಗನ್ ಹಿಡ್ಕೊಂಡು ರೀಲ್ಸ್ ಮಾಡಿರೋದು. ಅಂದ್ರೆ ಯಾವ ರೀತಿಯ ದೌಲತ್ತು ಅಂತ. ಈ ರೀಲ್ಸ್ ಇದೀಗ ವೈರಲ್ ಆಗ್ತಾ ಇದೆ. ರಾಜ್ಯ ಸರ್ಕಾರಿ ವಾಹನ ಅದು, ಅದ್ರ ಮೇಲೆ ನಿಂತ್ಕೊಂಡು ಯಾವ ರೀತಿಯಾಗಿ ದರ್ಪ ತೋರಿದಾನೆ ನೋಡಿ. ಆಮೇಲೆ ಜೀಪಲ್ಲಿ ಡ್ರೈವರ್ ಕೂಡ ಇಲ್ಲ, ಈತ ಜೀಪ್ ಮೇಲೆ ನಿಂತ್ಕೊಂಡಿದ್ದಾನೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ, ಯಾಕೆ ಶಸ್ತ್ರಾಸ್ತ್ರ ಕಾಯ್ದೆ ಈತನಿಗೆ ಅನ್ವಯ ಆಗೋದಿಲ್ವಾ ಅಂತ. ಶಸ್ತ್ರಾಸ್ತ್ರ ಕಾಯ್ದೆ ಉಲ್ಲಂಘನೆ ಆದರೂ ಕೂಡ ಇದುವರೆಗೂ ಯಾವುದೇ ಕೇಸ್ ಈತನ ಮೇಲೆ ದಾಖಲಾಗಿಲ್ಲ. ಮೈಸೂರಿನ ಟಿಕೆ ಬಡಾವಣೆಯ ನಿವಾಸಿ ವಿನೋದ್ ಅಂತ ಈತನ ಹೆಸರು. ಎರಡೆರಡು ರೀತಿಯಾಗಿ ತಪ್ಪುಗಳನ್ನು ಎಸಗಿದ್ದಾನೆ. ಒಂದು ಆ ರೀತಿಯಾಗಿ ಗನ್ನನ್ನ ಹಿಡಿದು ರೀಲ್ಸ್ ಮಾಡಿರೋದು, ಮತ್ತೊಂದು ಸರ್ಕಾರಿ ವಾಹನದ ಬಳಕೆ ಮಾಡಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಏನಿದು, ಒಂದು ಗನ್ ಹಿಡ್ಕೊಂಡು ಶಸ್ತ್ರಾಸ್ತ್ರ ಕಾಯ್ದೆ ಉಲ್ಲಂಘನೆ ಆಗಿದೆ, ಇನ್ನೊಂದು ಸರ್ಕಾರಿ ವಾಹನದ್ದು ಈಗಲೂ ಕೂಡ ಪ್ರಶ್ನೆಯಾಗೇ ಇದೆ. ಆತನಿಗೆ ಕೊಟ್ಟಿದ್ಯಾರು, ಜೊತೆಗೆ ಎಲ್ಲೋ ನಿಲ್ಸ್ ಹೋಗಿದ್ದಲ್ಲಿ ಈತ ಪೋಸ್ ಕೊಟ್ಟಿದ್ದಾನ, ಏನ್ ಗೊತ್ತಾಗ್ತಾ ಇದೆ ರಾಮ್? ಚೈತ್ರ, ಖಂಡಿತವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತಿಯಲ್ಲ ಕುಖ್ಯಾತಿಯನ್ನ ಪಡೆಯಲಿಕ್ಕೆ ಯುವಕರು ಸಾಕಷ್ಟು ರೀತಿಯಾದಂಥ ಉಚ್ಚಾಟವನ್ನು ಮಾಡ್ತಾ ಇರುವಂಥದ್ದು ಗಮನಕ್ಕೆ ಬರ್ತಾ ಇದೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂದರೆ ಮೈಸೂರಿನ ಯುವಕ ವಿನೋದ್ನ ಈ ಒಂದು ವೈರಲ್ ವಿಡಿಯೋಗಳು. ಹೌದು, ಆತ ಒಂದಲ್ಲ ಎರಡಲ್ಲ ಮೂರು ತಪ್ಪುಗಳನ್ನು ಇಲ್ಲಿ ಮಾಡಿದ್ದಾನೆ. ಒಂದು, ಮೊದಲನೇದಾಗಿ ಸಶಸ್ತ್ರ ಕಾಯ್ದೆ ಅಡಿಯಲ್ಲಿ ತನ್ನ ಬಳಿ ಇರುವಂತಹ ಗನ್ ಅನ್ನು ತೆಗೆದುಕೊಂಡು ಅದನ್ನ ರೀಲ್ಸ್ ಮಾಡುವಂಥದ್ದು ಮತ್ತೆ ಅದನ್ನ ಬಳಸುವಂತಹ ಕೆಲಸವನ್ನು ಮಾಡಿದ್ದಾನೆ. ಮತ್ತೊಂದು ಕಡೆ ಸರ್ಕಾರಿ ವಾಹನವನ್ನ ಬಳಸಿ ಸರ್ಕಾರಿ ವಾಹನದಲ್ಲಿ ಅದು ತನ್ನದೇ ವಾಹನ ಅಂತೇಳಿ ಪೋಸ್ ಅನ್ನ ಕೊಟ್ಟು ವಿಡಿಯೋವನ್ನ ಮಾಡಿ ವೈರಲ್ ಮಾಡಿದ್ದಾನೆ. ಮತ್ತೊಂದು ಅಂತ ಹೇಳಿದ್ರೆ ಸಂಚಾರ ನಿಯಮಗಳನ್ನ ಉಲ್ಲಂಘಿಸಿ, ಅಂದ್ರೆ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಜೀಪ್ ನಲ್ಲಿ ಯಾವುದೇ ಚಾಲಕ ಇಲ್ಲದೆ ಆ ಜೀಪ್ ನ ಬ್ಯಾನೆಟ್ ಮೇಲೆ ನಿಂತು ಆತ ಒಂದು ವಿಡಿಯೋವನ್ನ ತೆಗೆದಿರುವಂತದ್ದು, ಅದು ಸಹ ವೈರಲ್ ಆಗಿದೆ. ಹೀಗಾಗಿ ಸಾಲು ಈ ರೀತಿಯಾದಂತಹ ಉಚ್ಚಾಟಗಳನ್ನ ಮಾಡಿರುವಂತದ್ದು ನಿಜಕ್ಕೂ ದುರಹಂಕಾರದ ಪರಮಾವಧಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ರೀಲ್ಸ್ ನ ಉಚ್ಚಾಟಕ್ಕೆ ಬಿಡಿದು ಈತ ಬೇರೆಯವರಿಗೆ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದ್ದಾನೆ. ಒಂದು ಕಡೆ ಈತ ರಸ್ತೆಯಲ್ಲೇ ಈ ಒಂದು ವಿಡಿಯೋಗಳನ್ನ ಮಾಡಿರೋದಾಗಿ ಇತರ ವಾಹನ ಸಂಚಾರ ಮಾಡುವಂತವರಿಗೆ ಖಂಡಿತವಾಗಿಯೂ ಸಾಕಷ್ಟು ಸಮಸ್ಯೆ ಆಗ್ತದೆ. ಮತ್ತೆ ತನ್ನ ಬಳಿ ಇರುವಂತಹ ಆ ಗನ್ ಅನ್ನ ಆತ ಸಾರ್ವಜನಿಕವಾಗಿ ಪ್ರದರ್ಶಿಸುವಂತೆ ಯಾವುದೇ ರೀತಿಯಾದಂತಹ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಸಹ ತನ್ನ ಬಳಿ ಇದ್ದಂತಹ ಗನ್ ಅನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿ ವಿಡಿಯೋ ಮಾಡಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತೆ ಇಷ್ಟೆಲ್ಲ ಈತ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ರು ಸಹ ಆ ವಿಡಿಯೋಗಳು ವೈರಲ್ ಆದ್ರೂ ಇದುವರೆಗೂ ಆತನ ವಿರುದ್ಧ ಯಾವುದೇ ರೀತಿಯಂತ ಕ್ರಮ ಕೈಗೊಂಡಿಲ್ಲ. ಮತ್ತೆ ಆತನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೆ ಈ ತರದಂತಹ ಸಾಕಷ್ಟು 10 ವಿಡಿಯೋಗಳು ಕಂಡು ಬರ್ತದೆ. ಎಲ್ಲವೂ ಸಹ ಭಯಾನಕವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸಂಚಾರ ನಿಯಮಗಳು, ಇದರಿಂದ ಬೇರೆಯವರಿಗೆ ತೊಂದರೆ ಆದ್ರೆ ಖಂಡಿತವಾಗಿಯೂ ದೊಡ್ಡ ಸಮಸ್ಯೆಗಳಾಗ್ತದೆ. ಸಮಸ್ಯೆ ಆದ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಈ ರೀತಿಯ ವಿಡಿಯೋಗಳು, ಯಾಕಂದ್ರೆ ಪೊಲೀಸ್ ವಿಂಗ್ ನಲ್ಲೂ ಸಹ ಒಂದು ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೀಲಿಂಗ್ ಮಾಡಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ಯಾವ ರೀತಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸ್ತಾರೆ ಅಥವಾ ಈ ತರ ಉಚ್ಚಾಟವನ್ನ ಮಾಡ್ತಾರೆ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗ್ತದೆ. ಆದ್ರೆ ಈ ವಿನೋದ್ ವಿರುದ್ಧ ಯಾಕೆ ಪ್ರಕರಣ ದಾಖಲಾಗಿಲ್ಲ ಅಂತೇಳಿ ಈಗ ಲಭ್ಯವಿರುವಂತಹ ಮಾಹಿತಿಗಳ ಪ್ರಕಾರ ಹಿಂದೆ ಈತ ಈ ವಿಡಿಯೋವನ್ನ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಸಹ ಈ ಕ್ಷಣದವರೆಗೂ ಸಹ ಆತನ ಸೋಷಿಯಲ್ ಮೀಡಿಯಾದಲ್ಲಿ ಆ ಎಲ್ಲ ವಿಡಿಯೋಗಳು ವೈರಲ್ ಆಗ್ತಾನೆ ಇದಾವೆ. ಅದು ಹಾಗೆ ಆಗ್ತಾ ಇರೋದ್ರಿಂದಾಗಿ ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಮತ್ತೆ ಬೇರೆಯವರಿಗೆ ಇದು ಪಾಠ ಆಗಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಂತ ಉಚ್ಚಾಟಗಳು ಹೆಚ್ಚಾಗ್ತಾ ಇದಾವೆ. ಅದಕ್ಕೆ ಬ್ರೇಕ್ ಹಾಕಬೇಕು ಅಂತಂದ್ರೆ ವಿನೋದ್ ಅಂತ ಈ ರೀತಿ ಕೃತ್ಯ ಎಸಗುವವರ ವಿರುದ್ಧ ಒಂದು ಕಠಿಣ ಕ್ರಮ ಆಗಬೇಕು. ಆಗ ಮಾತ್ರ ಇಂತಹ ಉಚ್ಚಾಟಕ್ಕೆ ಬ್ರೇಕ್ ಬೀಳ್ತದೆ ಚೈತ್ರ. ಇಲ್ಲಾಂದ್ರೆ ಖಂಡಿತವಾಗಿಯೂ ಇಂತಹ ಉಚ್ಚಾಟಗಳು ಸಾಕಷ್ಟು ಮುಂದುವರಿತದೆ. ರೈಟ್. ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ. ನೀವು ದೃಶ್ಯಗಳನ್ನ ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದು ಸರ್ಕಾರಿ ವಾಹನ, ಮುಂದ್ಗಡೆ ನೇಮ್ ಪ್ಲೇಟ್ ಕೂಡ ಇದೆ. ಅದ್ರ ಡೋರ್ ತೆಗೆದು ಅದರೊಳಗೆ ಕೂತ್ಕೊಂಡು ಪೋಸ್ ಕೊಟ್ಟಿರೋದು. ಅಂದ್ರೆ ಯಾರೋ ಸುಮ್ಮನೆ ನಿಲ್ಸೋಗಿ ಈತನ ಕೈಗೆ ಸಿಕ್ಕಿರೋದಲ್ಲ. ಡೋರ್ ಲಾಕ್ ಓಪನ್ ಆಗಿದೆ, ಈತ ಅದ್ರ ಒಳಗಡೆ ಹೋಗಿ ಕೂತ್ಕೊಳ್ತಾನೆ, ವಿಡಿಯೋ ಮಾಡಿದ್ದಾರೆ ಹಿಂದ್ಗಡೆನೊಬ್ರು, ಅದೊಂದಾಯ್ತು. ಇನ್ನೊಂದು ನೋಡಿ, ಕೈಯಲ್ಲಿ ಗನ್ ಹಿಡ್ಕೊಂಡು ಕಾರ್ನ ಡೋರ್ ತೆಗೆದು ಕಾರೊಳಗೆ ಹೋಗ್ತಾ ಇರುವಂತ ದೃಶ್ಯ. ಆಮೇಲೆ ಇನ್ನೊಂದು ನಮ್ಮ ರಾಮ್ ವಿವರಿಸ್ತಾ ಇದ್ರು, ಕೇವಲ ಕಾರ್ ಜೀಪ್ ಮೇಲೆ ನಿಂತು ಪೋಸ್ ಕೊಟ್ಟಿರೋದು ಮಾತ್ರ ಅಲ್ಲ, ಜೀಪ್ ವಿತೌಟ್ ಡ್ರೈವರ್ ಮೂವ್ ಆಗ್ತಾ ಇದೆ.
ಅದು ಇನ್ನೊಬ್ರಿಗೆ ಥ್ರೆಟ್ ಆಗ್ಬೋದು, ಇನ್ನೊಬ್ಬರ ಪ್ರಾಣಕ್ಕೂ ಸಂಚಕಾರ ಆಗ್ಬೋದು. ಇವೆಲ್ಲದ್ರ ಬಗ್ಗೆ ಏನಾದ್ರೂ ಒಂದು ಪನಿಷ್ಮೆಂಟ್ ಈತನಿಗೆ ಆಗಲೇಬೇಕು, ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ.